ನಂದನವನದಲ್ಲಿ ಕೂಗುವುದು ಕೋಗಿಲೆ ಕುಹೂ 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 ಎಂದು ನನ್ನ ಹೆಂಡತಿ ನನಗೆ ಕೂಗುವುದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್. ಹೋಗೋಣ ನಮ್ಮ ಡೈಲಿ ಲಾಗ್, ಶಾರ್ಟ್ಸ್, ರಿಮಿಕ್ಸ್ ಸಾಂಗ್ ಎಲ್ಲನೂ ನೋಡೋಣ. ಮತ್ತೆ ಇವತ್ತಿನ ದಿನ ಏನಾಗ್ತದೆ ಅದು ನೋಡೋಣ. ಶುಭೋದಯ ಎಲ್ಲರಿಗೂ. ನಮ್ಮ ಬೆಳಗಾವಿಗೆ ನಾವು ಬಂದ್ಬಿಟ್ಟಿದ್ವಿ, ಆರಾಮಾಗಿ ಬಂದ್ಬಿಟ್ಟಿದ್ವಿ. ಚೆನ್ನಾಗಿ ನಿದ್ದೆನೂ ಆಯಿತು, ಮತ್ತು ನಮ್ಮ ಟ್ರೈನಿಂಗು ಚೆನ್ನಾಗಾಯಿತು. ಮತ್ತು ಯಾವಾಗ ಮನೆಗೆ ಹೋಗ್ತೀವಿ, ಮಕ್ಕಳಿಗೆ ನೋಡ್ತೀವಿ, ಆ ಥರ ಆಗ್ತಾ ಇದೆ. ರೂಢಿ ಆಗ್ತಾ ಇದೆ ಒಂದೊಂದಾಗಿ ನಮ್ಗೆ ಹೋಗೋದು ಬರೋದು ಕಲಿಯೋದು ಎಲ್ಲ ಕಲಿತಾ ಇದ್ದೀವಿ. ಚಿನ್ನೂ ಇಲ್ಲಿ ಕೂತಾರ ನೋಡಿ. Morning to all. We are just reaching Belagavi. ನಿನ್ನೆ 11 ಗಂಟೆಗೆ ಬೆಂಗಳೂರು ಬಿಟ್ಟಿದ್ವಿ. ಇದೇನು ಚೆನ್ನಾಗಿ ಸುಗುಣ ಅಲ್ಲ ರೀ ಬಸ್? ಸುಗುಮ ಅಂತ ನೋಡಿ, ಚೆನ್ನಾಗಿದೆ. ನನಗಂತೂ ಕಂಫರ್ಟ್ ಆಯ್ತು. ಹಿಂದೆ ಅಂತೂ ಚೆನ್ನಾಗಿತ್ತು. ಡ್ರೈವರ್ ಅಂತೂ ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ರಲ್ಲ, ಭಾಳ ಫಾಸ್ಟ್ ಬಂದ್ರೆ ಅನ್ಸುತ್ತೆ. ಅದೇ ಓಕೆ. ಮತ್ತೆ ನಾವು ಬೆಂಗಳೂರು ಮಿಸ್ ಮಾಡ್ಕೋತಾ ಇದೀವಿ. ಎಲ್ಲ ಟ್ರೈನಿಂಗ್ ಹಾಲ್ ಪ್ರತಿಯೊಂದೆಲ್ಲ ಅಲ್ಲಿದೆಲ್ಲ. ಆಮೇಲೆ ಮೇನ್ ಸರ್ ಶ್ರೀನಿವಾಸ್ಲು ಸರ್ ಮತ್ತೆ ಮೇಡಮು ಯಶುಮು ಎಲ್ಲರಿಗೂ. ಮತ್ತೆ ನಾವು ನಮ್ಮೂರಿಗೆ ಆರಾಮಾಗಿ ಬಂದ್ಬಿಟ್ಟಿದೀವಿ. ಮತ್ತೆ ಮುಂದಿನ ಜರ್ನಿ ನಮ್ದು ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಬಸ್ ಹೊರಡ್ತಾ ಇದೆ ನೋಡಿ. ಇದೇ ಬಸ್ನಿಂದ ಬಂದ್ವಿ ನಾವು. ದಾರಿ ಕಾಯ್ತಾ ಇದೆ ಎಲ್ಲ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ RTO ಇಲ್ಲಿ ಇದ್ದೀವಿ. ಅದೇ ನೋಡಿ ನಮ್ಮ ಆಟೋ ಬಂತು ನೋಡಿ. ಅವರು ಮೊದಲು ನಮ್ಗೆ ಬಿಟ್ಟಿದ್ರಲ್ಲ, ಅವರೇ ಮತ್ತೀಗ ನಮ್ಗೆ ಕರ್ಯಾಕೊ ಬಂದಿದ್ದಾರೆ. ಮಂದಿದ್ ನೋಡಿ ಬನ್ನಿ. ಗಣೇಶನ ಆಶೀರ್ವಾದ ಚೆನ್ನಾಗಿ ಮನೆಗೆ ಬಂದ್ಬಿಟ್ಟಿದ್ವಿ. ಹೊಸದ ಅದಾಗರಿ ಬಿಕಾನೇರ್ ಮಿಠಾ ಇದು ಬಿಸಿ ಮಾಡಿದ್ದಾರೆ. ಏನು ಈಗ ಗರಂ वड़ा पाव दीजिए 2 प्लेट पार्सल 2 ಲೈನ್. ನಮ್ಮ ಮನೆ ಹತ್ರನೇ ಇದೆಯಲ್ಲ ರೀ. ಕಾಂದಾ ಬಜ್ಜಿ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಕಾಂದಾ ಬಜ್ಜಿ ನಮ್ಮ ಸಲುವಾಗಿ ರೆಡಿ ಅದ. ತಿನ್ನಾಕ ತಗೊಂಡ್ವಿ. ಏನಿದೆಲ್ಲ ಇಲ್ಲೂ ಹೊಸ ಟೈಪ್ ಶಾಪ್ ಮಾಡಿದಾರ. ಎಲ್ಲರೂ ಬಂದು ತಗೊಂಡ್ ಹೋಗ್ರಿ, ಚೆನ್ನಾಗಿದೆ ಎಲ್ಲ. ಬಿಕಾನಿಯರ್ದು ನಮ್ಮನೆ ಬಂದ್ವಿ ನೋಡಿ ಮನೆಗೆ ಆರಾಮಾಗಿ. ಬಾಲ ತೆಗಿರ್ಲ. ಹೋಗಿ लॉक ही करती है. मी कॉलेज रेडी आती है. ठीक है यार. मैं क्या फोन कर दो. ನಮ್ಗೆ ಆಟೋ ಬಿಟ್ಟು ಹೋಗ್ತಾ ಇದ್ದಾರೆ. ಶಾಂಭವಿ ಏನಿದು? ನಮ್ಮ ಮನೆಗೆ ಬಂದ್ಬಿಟ್ಟಿದ್ವಿ ನಾವು. ಅಪ್ಪು ಇಲ್ಲದಾನ. ಕಾಮಾಗಿದ್ದೀನಿ. ಸಣ್ಣ ಬ್ಯಾಗ್ ತಗೊಂಬ. ಅದ ಆರಾಮಾಗಿ ಬಂದ್ವಿ ಮನೆಗೆ. ಟೈಮು 9:30. ಚಿನ್ನು ಎಷ್ಟು ಲೇಟ್ ಮಾಡಿ ಬುಕ್ಕಿಂಗ್ ಮಾಡ್ಯಾರ ಈಗಿನ.
ನೋಡಿ ಹಾಲು ಬಂದದ, ದ್ರಾಕ್ಷಿಗಳೆಲ್ಲ ಇಲ್ಲಿ ಇಲ್ಲಿ ಎಲ್ಲ ಕುಂತಾವ. ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತು ನಮ್ಮ ಟ್ರೈನಿಂಗ್ ಎಲ್ಲ. ಭಾಳ ಚಲೋ ಆಯಿತು, ಭಾಳ ಎಲ್ಲ ಹೇಳ್ಕೊಟ್ರು. ಮತ್ತೆಲ್ಲ ವಿಡಿಯೋಸ್ ಮಾಡ್ಕೊಂಬಂದಿದ್ದೀನಿ, ಆಮೇಲೆ ನಿಂಗೆ ತೋರಿಸ್ತೀನಿ ಎಲ್ಲ. ಅಪ್ಪ ಗುಡ್ ಮಾರ್ನಿಂಗ್. ಎಲ್ಲ ಆರಾಮಾಗಿ ಬಂದು ನೋಡಿ, ಎಲ್ಲ ಹುಷಾರಾಗಿ ಹೋಗ್ಬೋದು. ಚಲೋ ಆಯ್ತು, ಮಸ್ತ್ ಆಯ್ತಲ್ಲ. ಶಾಂಭವಿ ಏನು ನಡ್ಸಾಳ ಎಲ್ಲ. ಶಾಂಭವಿ ಕಣ್ಮುಚ್ಚು. ನನಗೆ ಏನು ತಂದೇನು ಬೆಂಗಳೂರಿಂದ. ಹಾಂ, ನಿಂಗೆ ಬುಕ್ ಅಂದ್ರೆ ಭಾಳ ಇಷ್ಟ ಅಲ್ಲ. ನಂಗೆ ಅದು ಕನ್ನಡ ಒಳಗೆ ಕೊಡ್ತೀನಿ ಅಂದಾರ. ಹಾಂ, ಎಲ್ಲ ಅಂದರೆ ಎಲ್ಲನೂ ಅದ ಅಂತಾದ್ರು. ಇಲ್ಲ, ಅವರ ಓದಿದಾರೆ, ಅವರು ಕೊಟ್ಟಾರ ನಮಗೆ. ಆಮೇಲೆ ಅಪ್ಪ ಹೇಳಿದಾರು ಕನ್ನಡನೂ ಒಂದು ಕೊಡ್ರಿ ಅಂತ. ಆಮೇಲೆ ಅದು ಸ್ಮಾಲ್ ಬುಕ್ನು ಕೊಟ್ಟಾರ. ಅವರ ಮೇಡಮ್ ಅವರು ಭಾಳ ಇದು ಮಾಡತ್ತಿದ್ರು ನಮಗೆ. ಅವರು ಯೇಸು ಸ್ವಾಮಿದ ಎಲ್ಲ ಇದು ಹೇಳಿ ನಮಗೆ ಎಲ್ಲ ಹೇಳಿದರು. ಆಮೇಲೆ ಹೇಳಿದ ಬುಕ್ ಕೊಟ್ಟಾರ. ಮತ್ತು ಬೆಂಗಳೂರಿಂದ ಬಂದು ಬೆಳಿಗ್ಗೆ 9:30 ಬಂದು ಎಲ್ಲ ರೆಡಿಯಾಗಿ ಸ್ನಾನ ಮುಗಿಸ್ಕೊಂಡು ನಮ್ದು ಏನೇನು ಕೆಲಸಗಳದಾವಲ್ಲ ಮತ್ತು ನಡೆಸಿದ್ದೀನಿ ನಾನು. ಮತ್ತು ದಿನ ನಂತರ ಮನೆಯೊಳಗೆ ಮಾಡಿ ಚಾಯ್ ಕುಡಿತಾ ಇದ್ದೀನಿ ನಾನು. ಚಿನ್ನೊಂದು ಡ್ಯೂಟಿ ಚಾಲು ಆಗೈತಿ. ಇಲ್ಲೆಲ್ಲ ಊಟ ಇಟ್ಟಿದ್ದಾಳೆ ನೋಡಿ ಕುಟ್ಟಿ, ನಾವು ಬರೋ ತನಕ ಎಲ್ಲ ಕಂಪೌಂಡ್ ತೊಳೆದು ಚಿನ್ನು ಟಯರ್ಡ್ ಆಗಿಬಿಟ್ಟಾರ ನೋಡಿ. ಇಲ್ಲಿ ಹೊಲಸಾಗಿತ್ತು, ಭಾಳ ದಿನದಿಂದ ತೊಳೆದಿರಲಿಲ್ಲ. ನಾನು ಆ ಕಡೆ ಹೋಗಿದ್ವಲ್ಲ ನಾವು, ಅದಕ್ಕೆ ಎಲ್ಲ ಪಾಪ ಕ್ಲೀನ್ ಮಾಡಿಕೊಂಡ್ರು. ಅದೇ ಒಣಗ್ತದೆ. ಮತ್ತು ಅವ್ರ ಸಾಮಾನಲ್ಲಿ ಇಟ್ಟರೆ ಈಗ ಒಂದು ಸೈಡ್ ಆಗ್ತಾ ಇಲ್ಲ. ಚಲೋ ಆಯಿತು. ನಡೀತದಲ್ಲ, ಇದು ಒಳಗಿಂದ ಒಳಗಿರ್ತದೆ, ಈ ಕಡೆ ಬಾತ್ರೂಮ್ ಒಳಗೆ ಬೇಕು. ಖರೆ ಅವ್ರು ವಾಶ್ರೂಮ್ಗೆ ಹೋಗ್ತಾರಲ್ಲಿ, ಅವ್ರು ಬಂದ್ಮೇಲೆ ತೆಗೆದಿಟ್ಕೋತಾರೆ. ಇದೆ ಗಂಟಿ ಸ್ವಲ್ಪ ಕೇಳಿಸ್ತಾ ಇದೆ. ಇಲ್ಲ ಇಲ್ಲಿ ಸರಿ ಅನಿಸ್ತದೆ ಅಂದ್ರೆ ಅಪ್ಪುಗೆ ಇಲ್ಲಿ ಸರಿ ಅನ್ಸಲ್ಲ. ಅವ್ನು ಬೇರೆ ಜಾಗ ಮಾಡ್ತಾನೆ, ಮತ್ತು ಅದು ತೆಗಿತಾನೆ, ಮತ್ತು ಬೇರೆ ಕಡೆ ಇರ್ತಾನೆ. ಹೆಂಗೆ ಮಾಡ್ತಾನೆ. ಸದ್ಯಾಗಂತೂ ಇಟ್ಟಿದ್ದೀವಿ, ಇರಲಿ ಸ್ವಲ್ಪ ದಿನ. ಬಾಬು ಸ್ವಲ್ಪ 7up ಕೊಡೋನು, ಮತ್ತು ದ್ರಾಕ್ಷಿ ಸ್ವಲ್ಪ ತೊಗೊಂಬಂದಿದ್ದಾರಲ್ಲ ಅದು ಸ್ವಲ್ಪ ಕೊಡೋನು. ಬಾಬು ಅಂದ್ರೆ ಇವನ ನೋಡಿ ಕೆಲಸ ಮಾಡ್ತಾ ಇದ್ದಾನಲ್ಲ, ಮಲೇಷನ್ ನನ್ಗೆ ಕಳಿಸ್ಕೊಟ್ಟಾರ. ಬಾಬುಗೆ ಒಂದಿನ ಬಿಟ್ಟು ಒಂದಿನ ಬರ್ತಾನೆ, ನೀಟ್ ಎಲ್ಲ ಕೆಲಸ ಮಾಡ್ತಾನೆ. ಮತ್ತು ಬಾಬು ತಗೋ, ಇಲ್ಲಿ ಜ್ಯೂಸ್ ಐತೆ ನೋಡಿ, ಬಾ ಕುಡಿ ಬಾ. ರೀ ಗುಬ್ಬಚ್ಚಿ, ಏನಿದು ಒಮ್ಮೆ ಸಡನ್ನಾಗಿ ತಯಾರಾಗಿಬಿಟ್ಟು ಹೊಂಟೇನ ಅಂದ್ರೆ ಇವತ್ತು ಕಾಲೇಜ್ ಈಗ ಯಾಕೆ ಎಷ್ಟು ಗಂಟೆಗೆ ಟೈಮ್ದಾಗ 3 ಗಂಟೆಗೆ ಬಂದದ. ಹಂಗಿಲ್ಲಮ್ಮ ನಿಮ್ದು ಅದೇ ನಾಳೆ 26 ಜನವರಿ ಪ್ರಾಕ್ಟೀಸ್ ನಡೆದದ. ಸ್ಕಿಪ್ ಮಾಡ್ತಾ ಇದ್ದಾರಾ? ನಾಳೆ ನೀವು ಹೋಗ್ಬೇಕಾ? ಓಕೆ, ಎಲ್ಲರಿಗೂ ಕೇಳಿದೆ ಅಂತ ಹೇಳು. ಬೆಸ್ಟ್ ಆಫ್ ಲಕ್ ಶಾಂಭವಿ. ಹೌದಾ ಚಿನ್ನು? ಅಶ್ವಥ, ನಂದನವನದಲ್ಲಿ ಕೂಗುವುದು ಕೋಗಿಲೆ ಕುಹು 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 ಎಂದು, ನನ್ನ ಹೆಂಡತಿ ನನಗೆ ಕೂಗುವುದು ಚಿನ್ನು ಚಿನ್ನು ಎಂದು. ನೀವು ಹೇಳ್ರಿ ಇದು ಹಿಂಗೆ. ಏನು ಹೇಳಿದೆ ನಾನು? ಹಾಂ, ಹಿಂಗದಾರ ನೋಡಿ ನನ್ನ ಚಿನ್ನು. ಇವಳೇನು ಗುಬ್ಬಿ, ಅಲ್ಲೊಂದು ಗುಬ್ಬಿ ಬ್ಲೂ ಕಲರ್ ಫ್ರಾಕ್ ಹಾಕೊಂಡು ಯಾರೋ ಬಂದಿದ್ಲು. 2 ಶಾಂಭವಿ ನನ್ನ ಮನೆ ಒಳಗೆ. ಈಗ ಜಸ್ಟ್ ಯಾರೋ ಬ್ಲೂ ಹಾಕೊಂಡ್ರಲ್ಲಿ. ಹಾಯ್, ನಾನು ಅಂದೆ ಭಾಳ ಕಾಮಿಡಿ ಮಾಡಬೇಡಮ್ಮ ಅಂತಂದರು. ಇವ್ರು ಯಾರು?
ಅಪ್ಪು ಇವ್ರು ಯಾರು ಎಲ್ಲೋ ಮತ್ತೆ ಏನಿದೆ ನೀವೇನಿಬ್ರು ಇದಾಗ್ಯಾರೇನು ಕರ್ನಾಟಕ ರಾಜ್ಯೋತ್ಸವ ಇವೇನು ಗುಬ್ಬಿ ಜೋರಾಗ್ಯಾಳ ಶಾರು ಸಾವಕಾಶ ಒಂದು ಸೈಡ್ಲಿ ನೋಡ್ಕೊಂಡು ಬಾಲ ಊಟ ಮಾಡ್ಬಾ ಇವತ್ತು ಹಸು ಹೋಗಿದ್ದೀನಿ ನಿಂಗೆ ಏನು ಹೊಟ್ಟೆ ತುಂಬೈತೆ ಎಲ್ಲ ನೋಡಿದೆಲ್ಲ ಇದೆಲ್ಲ ನೋಡಿ 2 ಕಣ್ಣುಗಳು ಸಾಕಾಗಲ್ಲಪ್ಪ ನಾ ಎಷ್ಟು ಭಾರಿ ಮಾಡಿಬಿಟ್ರಿ ನನ್ನ ಕನಸು ಈಡೇರಿಸ್ಬಿಟ್ರಲ್ಲ ಬಾ ಊಟ ಮಾಡ್ಬಾ ನಿಂದು ಎಕ್ಸಾಮ್ ತಯಾರಿ ಹೆಂಗೆ ನಡೆದೈತಿ ಹೆಂಗೆ ಅನಿಸ್ತು ನಾವೆಲ್ಲ ಹೋಗಿ ನಾನು ಅಪ್ಪ ಹೊರಗಡೆ ಹೋದಾಗ ನಿಂಗೆ ಏನು ಅನಿಸ್ತು ನಿನ್ನ ಮನಸ್ಸಿಗೆ ಸ್ವಲ್ಪ ಅದು ಏನಾದರೂ ಸ್ವಲ್ಪ ಎಲ್ಲಾದ್ರೂ ಒಂಚೂರು ಸೈಡ್ಗೆ ಏನಾದರೂ ಸ್ವಲ್ಪ ಅನಿಸ್ತು ಓಕೆ ಅದೇ ಕೆಲಸನೂ ಇತ್ತು ಎಲ್ಲ ಮಾಡ್ಕೊಂಡ್ರಿ ಎಲ್ಲ ನಿಭಾಯಿಸ್ಕೊಂಡ್ರಿ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತಾಯಿತು ಎಲ್ಲ ಮಾಡ್ಕೋತೀರಿ ಅಂತ ನಾವು ಅಲ್ಲೆಲ್ಲ ಆರಾಮ್ ಎಂಜಾಯ್ ಮಾಡಿದ್ವು ನೀವು ಹೇಳಿದ್ರಲ್ಲ ಅವ ನೀವು ಆರಾಮಾಗೆಲ್ಲ ಎಂಜಾಯ್ ಮಾಡಿರಿ ಅಪ್ಪ ನೀನು ಎಲ್ಲ ಅಲ್ಲೆಲ್ಲ ಇದು ಮಾಡ್ಕೊಳ್ರಿ ಅಂತ ಹೇಳಿ ಮತ್ತು ಚಲೋ ಆಯಿತು ನಾವು ಹೋಗಿದ್ದು ನಮ್ಗೆ ಅದು ಭಾಳ ಯೂಸ್ಫುಲ್ ಆಯಿತು ಆ ಟ್ರೈನಿಂಗ್ ಯಾವಾಗೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ನಾನು ಒಂದೊಂದಾಗಿ ವಿಡಿಯೋನು ಅವು ನಮ್ದು ನಾ ಈಗ ಬಿಟ್ಟಿದ್ದೀನಿ ನೋಡ್ರಿ ಅವು ಹೆಂಗಾಗಿದಾವು ಏನು ಇಷ್ಟೊಂದು ದೊಡ್ಡದೆಲ್ಲ ಬಂದಿದೆ ನೋಡಿ ಆಮೇಲೆ ತೋರಿಸ್ತೀನಿ ಏನು ಸರ್ಪ್ರೈಸ್ ಸುಮ್ಮನೆ ಸಮಾನ ಇಷ್ಟು ದೊಡ್ಡದ ಇಷ್ಟು ದೊಡ್ಡ ಬಾಕ್ಸ ಸಮಾನ ಅಂತ ಭಾಳ ವರ್ಷದ ನಂತರ ಅವಳಿಗೆ ಸಿಕ್ಕದ ನಾ ಹೇಳಿದ್ದೇನಲ್ಲ ನಿಮ್ಗೆ ನಮ್ದು ಒಳ್ಳೆ ಟೈಮ್ ಬಂದಾವ ಈಗಂತ ಇದೇನು ಲ್ಯಾಪ್ಟಾಪಾ ಇದೇನಿದೆ ಇಷ್ಟು ದೊಡ್ಡದ ಸ್ಕ್ರೀನ್ ಗಾರ್ಡಾ ಬಾಪ್ರೇ ಛೀ ಲೆನೋವ್ದು ಮಾಡಿದ್ದೀವ ನಮ್ದು ಇತ್ತಲ್ಲ ಮೊದಲು ಅದೇ ಲ್ಯಾಪ್ಟಾಪ್ ಇದೆ ಇದು ಕಂಪ್ನಿ ಚೆನ್ನಾಗಿ ಬರ್ತದ ಹೌದಾ ಟ್ಯಾಬ್ ಇದು ಅವಳು ಹೇಳ್ತಾ ಇದ್ಲಿ ಭಾಳ ದಿನ ಟ್ಯಾಬ್ ಅಂತ ಇದನ್ನ ಚಲೋ ಆಯ್ತಲ್ಲ ಟಿ ವಿ ಥರ ನಂಗೂ ನೋಡಕ್ಕೆ ನಮಗೂ ಯಾವಾಗಾದ್ರೂ ಕೊಡ್ತೇವೆ ನೋಡಕ್ಕೆ ಓಕೆ ನೋಡಿ ನಮ್ಮ ಮನೆ ಒಳಗೆ ಏನು ಬಂತು ಶಾಂಭವಿ ಏನು ತೊಗೊಂಬಂದಿದ್ದಾಳೆ ಏನು ತರಿಸಿದಾಳೆ ಅವಳು ಬೇಕಾಗಿತ್ತಂತ ಇದೆ ಭಾಳ ದಿನ ಅನ್ನತ್ತಿದ್ಲು ಟ್ಯಾಬ್ ಅಂತ ಹೇಳಿ ಮತ್ತು ಇದ್ರ ರೇಟು ಅದು ಇದು ನಾವು ಆಮೇಲೆ ನಿಮ್ಗೆ ಹೇಳ್ತೇವೆ ಅವಳು ಬಂದಮೇಲೆ ಅವಳು ತೋರಿಸಿ ಅವಳು ಅದ್ರ ಬಗ್ಗೆ ಮಾತಾಡ್ತಾಳೆ ಯಾಕೆ ತೊಗೊಂಡಿದ್ದ ಅಂತ ನಿಮ್ಗೆ ಹೇಳ್ತಾಳೆ ಅವಳು ಹಂಗೆ ತೊಗೊಳೋದಿಲ್ಲ ಯೂಸ್ ಇಲ್ಲದೆ ಇರೋದು ಯಾವುದೋ ವಸ್ತು ಅವಳು ತೊಗೊಳ್ಳಲ್ಲ ಆಕೆಗೆ ಅದರಿಂದ ಫಾಯ್ದೆ ಇತ್ತು ಏನೋ ಒಂದು ಇದನ್ನಿತ್ತಂದ್ರೆ ತೊಗೋತಾಳೆ ಒಂದು ಬಟ್ಟೆ ತೊಗೋಬೇಕಾದ್ರೂ ಭಾಳಷ್ಟು ವಿಚಾರ ಮಾಡಿರ್ತಾಳೆ ಅವಳು ಅಂದರೆ ಇದು ಇಷ್ಟು ದೊಡ್ಡ ತೊಗೊಂಡ ಅಂತಂದ್ರೆ ಏನಾದರೂ ಅವಳು ಪ್ಲ್ಯಾನಿಂಗ್ ಮಾಡೇ ತೊಗೊಂಡಿರ್ತಾಳೆ ಬಾಪ್ರೇ ಇಷ್ಟು ದೊಡ್ಡ ಛೀ ಅಪ್ಪನ ಏನಿದೆ ಇಷ್ಟು ದೊಡ್ಡದು ಹೆಂಗೆ ಮ್ಯಾನೇಜ್ ಮಾಡೋದು ಇದೆಲ್ಲ ನಾನು ಅಲ್ಲೆಲ್ಲ ಇದ್ರು ಏರ್ಪೋರ್ಟ್ ಒಳಗೆ ಹೋಗುವಾಗ ನಾ ಅವರೆಲ್ಲ ಕೂತ್ಕೊಂಡು ತೊಗೊಂಡು ನೋಡಿದ್ದೆ ಅವರೆಲ್ಲ ನೋಡತ್ತಿದ್ರಲ್ಲ ಏರ್ಪೋರ್ಟ್ ಒಳಗೆ ಕೂತ್ಕೊಂಡು ಶಾಂಭವಿ ನಿನ್ನಿಂದ ನಂಗೆ ಸಿಕ್ತಲ್ಲ ಇದು ಶಾಂಭವಿದಿಂದ ಸಿಕ್ಕಂಗತ್ಲ ಇದು ಮಸ್ತ್ ಐತ್ಲ ಕೆಳಗೋದು ಇದು ಹಿಡ್ಕೋ ಗಟ್ಟಿ ಹಂಗೆ ತೆಗೆಯೋದಿಲ್ಲ ಹಿಂಗೆ ತೆಗೆಯೋದು ಬಾಪ್ರೇ ಅಷ್ಟು ಸಣ್ಣ ಫೋನ್ ತೊಗೊಂಡು ಯೂಸ್ ಮಾಡೋವಂಥ ಹುಡುಗಿ ಇಷ್ಟು ದೊಡ್ಡ ಇದನ್ನು ತೊಗೊಂಡು ಕುಂದ್ಲು ಇದಕ್ಕೇನು ಕವರ್ ಬರ್ತದ ಹೌದಾ ಅದು ಕವರ್ನೂ ಹಾಕ್ಬೋದಲ್ಲ ಆಯಿತು ಅವಳು ಯೂಸ್ ಮಾಡ್ತಾ ತಗೋ ಸರಿಯಾಗಿ ಇದೆಲ್ಲ ಕಾಲೇಜ್ಗೂ ತೊಗೊಂಡು ಹೋಗ್ಬೋದಾ ಇದೆಲ್ಲ ಟ್ಯಾಬಾ ನೀ ಯಾಕೆ ತಗೊಂಡಿಲ್ಲ ಇಷ್ಟು ದಿನ ಇದೆಲ್ಲ ಹಾಂ
ಮತ್ತೆ ಇಷ್ಟೆಲ್ಲ ಓದಿದಿ ಇಷ್ಟು ವರ್ಷ ತನಕ ನಿಮ್ಮ ಫೈನಲ್ ಇಯರ್ ಮತ್ತೆ ಮುಗ್ಯಾಕ ಬಂತು. ಹಿಂಗೆ ಎಲ್ಲ ಕಡೆ ಹಿಂಗೆ ಎಲ್ಲ ಹಿಂಗೆ ಓದಿಗಂದು ಬಂದ್ಮೇಲೆ ಆಗೋಕೆ ಓದಾಕಲ್ಲ ಬೇಕಂತ ಅದಕ್ಕೆ ಆಯ್ತು ಸಲ ಆಯ್ತು ಬುಕ್ಸ್ ಎಲ್ಲ ತೊಗೊಂಡು ಓದಿಲ್ಲ. ಎಲ್ಲ ಬುಕ್ಸ್ ಹಿಂಗೆ ಬರ್ತಾವ ಹಿಂಗೆ ನೋಡಕ್ಕೆ ಓದ್ಕೊಂಡು ಕುಂದು ಅಂದ್ರೆ ಎಲ್ಲಿ ಹೋದ್ರೆ ಓದ್ಕೋತ ಕೊಡ್ರಾಕೆ ಈಗ ಬರೀ ಅಭ್ಯಾಸ ಮಾಡ್ಕೋತ ಕೊಡ್ರಾಕೆ. ಟ್ಯಾಬ್ ತೊಗೊಂಡ್ ಚಾಲು ಈಗ ಮೊಬೈಲ್ ಒಂದು ತೊಗೋತಿದ್ಲು, ಬುಕ್ಸ್ ಒಂದು ತೊಗೋತಿದ್ಲು, ಈಗ ಟ್ಯಾಬ್ ತೊಗೊಂಡು ತಿರ್ಗಾಡಕ್ಕೆ. ನೋಡಿದ್ರೆ ಏನೇನು ಐಡಿಯಾ ಅದಪ್ಪ ಇವರು ಏನ. ಆಯಿತು ಏನೇನು ಮಾಡಲಿ ನೋಡೋನು ಬಂದಮೇಲೆ ಅವಳಿಗೂ ತೋರಿಸು. ನೋಡಿದ್ರ ಅಭಿಮಾನಿ ದೇವರುಗಳೇ ಏನೇನು ಮಾಡ್ತಾ ಇದ್ದಾರೆ ಮಕ್ಕಳು, ಏನೇನು ತರಿಸಿದಾರ ಏನು. ಟ್ಯಾಬ್ ಅಂತಿದ್ದೆ ನಾನು, ಈಗ ನಮ್ಗೆ ನಮ್ಮ ಮನೆಗೆ ಟ್ಯಾಬು ಸಹಿತ ಬಂದದ. ನೋಡೋಣ ಇದ್ರ ಕಂಪ್ನಿ ಏನು, ಇದ್ರದ್ದು ಎಷ್ಟು ದುಡ್ಡು, ಎಷ್ಟು ಕಾಸ್ಟ್ ಆಯಿತು, ಇದು ಎಲ್ಲಿ ಸಿಕ್ತು, ಎಲ್ಲೆಲ್ಲಿ ಮಾಡಿದ್ದಾರೆ, ನಿಮಗೆಲ್ಲ ಇದ್ರ ಬಗ್ಗೆ ನಿಮ್ಗೆ ಲಿಂಕ್ ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ ನೋಡ್ರಿ ನೀವು. ಮತ್ತು ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ, ಮತ್ತು ಇದು ಯಾರೋ ಕಾಲಿಂಗ್ ಬೆಲ್ ಮಾಡತ್ಲಿ ಓಡ್ ಬಂದೆ. ರೆಸ್ಟ್ ಮಾಡತ್ತಾರೆ, ನಾನು ಹಂಗೆ ರೆಸ್ಟ್ ಮಾಡ್ಕೊಂಡು ಕೂತಿದ್ದೆ, ಆವಾಜ್ ಬರತ್ಲೇ ಹೋದೆ. ಗುರ್ಕಿ ನಡೆದಾವ ನೋಡಿ. ಅಲ್ಲ ಅಚಾನಕ ಯಾರು ಬಂದಿದ್ದಾರೆ ಪರಿಚಯ ಆದ್ರೂ ಮಾಡ್ಕೊಡ್ರಿ, ಯಾರಂತ ಗೊತ್ತಾಗ್ಲಿ ನನಗೂ. ಅದೇ ಪಾಂಡ್ರೆ ನಮ್ಮ ಜೊತೆಗೆ ಯಾವಾಗಲೂ ಬರ್ತಾ ಇದ್ರು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅರ್ಜುನ್ ಅಂಕಲ್ ಜೊತೆ ಕೆಲಸ ಮಾಡ್ತಾರೆ. ಹೌದಾ ಹೌದಾ ಅರ್ಜುನ್ ಪಾಂಡ್ರೆ ಈ ಸಾಂಗ್ಲಿ ಗ್ರಾಮದಲ್ಲಿ ಕಾಶಿನಾಥ್ ಕಾಂಬ್ಳೆ ಎಲ್ಲರೂ ನಿಮ್ಮೊಂದು ಇಬ್ಬರು ನೋಡಿದ್ದೇನೆ. ಹೆಚ್ಚಿಗೆ ಸಂಪರ್ಕ ಮಾತಾಡೋದು ನಮ್ಮ ಗಿರಪ್ಪ ಸಾಂಗ್ಲಿ ಇದಾರಲ್ರಿ ಅವನ ಮತ್ತೆ ಹೌದ್ರಿ ಕಾಸ ಹತ್ತಿರ ನಮ್ಗೆ ಖಾಸತಿ ಕಾಸ ಹತ್ತಿರ ನಿಮ್ಮ ಪಪ್ಪ. ಹೌದೇನ್ರಿ ಅದೇ ನೋಡಿದ್ದೀನಿ, ಆದ್ರೂ ಜಾಸ್ತಿ ಏನು ಹಂಗ ಎಲ್ಲಾರು. ಹಾ ಹಾ ಗಂಗಾರಾಮ ಮತ್ತೆ ಗಿರಪ್ಪ ಹೌದೇನ್ರಿ. ಮತ್ತೆ ಅವ್ನ ನಮಸ್ಕಾರ ಕಾಕ ತಗೊಂಡಿದ್ದು ಮದಿ. ಹಾ ಹಾ ಜಾತ್ರೆ ಕೊಟ್ಟಿದ್ದೆ ಮೊದಲ ತಿಂಗಳು. ಓಕೆ ಓಕೆ. ಈಗ ಏನು ಆಮಂತ್ರಣ ಕಾರ್ಡ್ ತಗೊಂಡ್ಬಂದಿದಾರ? ಮನೆ ಕಟ್ಟ್ಯಾರ ಹುಕ್ಕೇರಿಗೆ. ಹುಕ್ಕೇರಿ ಕಟ್ಟಿದ್ದಾರೆ. ನೀವು ಇರೋದು ಇಲ್ಲಿ ಹುಕ್ಕೇರಿ ಒಳಗೀಗ? ಮದಳಿ ಒಳಗೆ ಇರ್ತಾರೆ. ಇಲ್ಲಿ ನೋಡಿ ಬಿಸ್ಕಿಟ್ ತೆಗೆದಿದ್ದೀನಿ, ಅವ್ರಿಗೆ ಚಾ ಎಷ್ಟು ಕೊಡೋಣ ಅಂತ ಹೇಳಿ. 8 ಆಗ್ಲಿಕ್ಕೆ ಬಂತು. ಚಿನ್ನು ಏನು ಮಾಡ್ತಾ ಇದ್ದಾರೆ ನೋಡಿ. ಏನು ಚಿನ್ನು ತಯಾರಿ ನಡೆಸಿದ್ದೀರಾ? 26 ಜನವರಿ. ಓಕೆ ಬಾಬಾ, ಯೂನಿಫಾರ್ಮ್ ರೆಡಿ ಐತಿ ಆಫೀಸ್ದಾಗ? ಅದನ್ನ ಅಲ್ಲೇ ಹಾಕೊಳ್ಳೋರೆ. ಈಗ ಬಂತು ನೋಡಿ, ಎಲ್ಲ ಮುಗಿಸ್ಕೊಂಡು ಏನು ಮಾಡ್ತೀರಾ? ಹಿಂಗದ ನೋಡಿ ಕೆಲಸ ನಮ್ಮ ಮನೆ ಒಳಗೆ. ಎಷ್ಟೊಂದು ಕೆಲಸ, ಏನೇನು ಜವಾಬ್ದಾರಿಗಳ. ಅವ್ರ ಅಪ್ಪಾಜಿ ಹಿಂಗೆ ಬಾಗಲ ತೆಗಿಯೋಕೆ ಮುಂದೋಗಿ ನಿಂತಿದ್ದಾರೆ ನೋಡಿ. ಫೈನಾ ಲೇಟ್ ಆಯ್ತು ಭಾಳ. ಹೌದಾ, ಮತ್ತು ಅವಳಿಗೆ ಬಂತ ಕರಿಷ್ಮಾಗ ಅನಾಗ ಮಕ್ಕಳೇ ಅಂತ? ಮೊದಲಿಂದ ರೆಕಾರ್ಡೆಡ್ ಐತೆ. ಹೌದಾ, ಐತೆ ಆಯ್ತಲ್ಲ, ಅದೊಂದು ನನಗೆ ಅದೇ ಯೋಚನೆ. ಹೌದಾ, ಆಯ್ತಲ್ಲ, ಬಂದವಲ್ಲ. ನಿಂದೇನೋ ಹೊಸಾದ್ ಬಂದೈತೆ ನೋಡ, ಭಾಳ ದೊಡ್ಡದೇನೋ ತರಿಸಿದಿಲ್ಲ ಎಲ್ಲ. ಅಪ್ಪನ ತೋರಿಸ್ತಾ ಖರೀ ಅಷ್ಟು ದೊಡ್ಡ ಪ್ರಮಾಣ ನೀ ತಗೊಂಡಿ, ಮತ್ತು ನಾ ಹೆಂಗದೆಲ್ಲ ಹಿಂಗೆ ಮ್ಯಾನೇಜ್ ಮಾಡೋದು ಅಂದ್ರೆ ಹಂಗಲ್ಲ ನನಗೆ. ಯಾಕಂದ್ರೆ ನಂಗಂತೂ ಟಿ ವಿ ನೋಡ್ದಂಗೆ ಅನಿಸ್ತಾ ಇದೆ ಕೈಯಾಗ. ನಾವು ಎದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಅಪ್ಪಣ್ಣ ಶಾಂಭವಿ ಬಂದ ಬಾ. ಇನ್ನೂ ಇಲ್ಲ, ಈಗ ನೀ ಬಂದ್ಮೇಲೆ ಎಲ್ಲರಿಗೂ ತೋರಿಸೋದಂತ ಮುಚ್ಚಿಟ್ಟೇವಿ. ಕೊಡಲ್ಲ, ನೀವೊಂದು ದೊಡ್ಡ ಬ್ಯಾಗ್ ತಗೋಬೇಕೀಗ. ಮತ್ತೊಂದು ಐತ್ಲಾ, ಮತ್ತು ಅದ್ರ ಕವರ್ ಎಷ್ಟು ದಪ್ಪ ಐತೆ ನೋಡಲ್ಲಿ. ಶಾಂಭವಿ, ನಿನ್ನ ಕನಸು ಈಡೇರ್ತೇನಿಲ್ಲ. ಒಳ್ಳೆ ದಿನಗಳು ಬಂದಾವೇನಿಲ್ಲ ನಿನ್ನು. ಈಗಾದ್ರೂ ಗೊತ್ತಾಯ್ತೇನಿಲ್ಲ ನಮ್ಗೆ ಒಳ್ಳೆ ದಿನಗಳು. ಬಾಪ್ರೇ, ಎಷ್ಟು ದೊಡ್ಡದಿದೆ ಇದು. ಕವರು ಹಾಕ್ಯಾತ ನೋಡೋಣ. ಕವರ್ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಶಾಂಭವಿ? ನಾ ಹೆಂಗೆ ಹಿಡ್ಕೊಲಿ ಅದೆಲ್ಲ? ನಂಗೆ ಆಗ್ತದ? ಸ್ಕ್ರೀನ್ ಗಾರ್ಡ್ ತೆಗೆದ್ಮೇಲೆ ಎಲ್ಲ ಬಿಚ್ಬೋದು. ಆಮೇಲೆ ಹೊಸ ಸ್ಕ್ರೀನ್ ಗಾರ್ಡ್ ನ ಹಾಕಿಲ್ಲ, ಹಳ್ಳಿಯಿಂದ ಓ ಹಿಂಗಿರ್ತೈತೆ ಇದು ಫೋಲ್ಡ್. ಅಪ್ಪ ತೋರಿಸಿಲ್ಲ, ನೀನೇ ಬಂದು ಮಾಡಿ ಇಡ್ಬೋದು.
ಎಲ್ಲಿ? ಹಿಂಗ್ ಮಾಡಿ ಹಾಂ ಹಾಂ ಲ್ಯಾಪ್ಟಾಪ್ ಇಟ್ಟಂಗೆ ಹಿಂಗೈತಿದ ಕವರ್ ಸಹಿತ. ಅರೇ ಬನ್ರಿ ರೀ, ಎಷ್ಟು ದೊಡ್ಡ ಮಗಳಿಗೆ ಏನಿದು ಕೊಡಿಸ್ಬಿಟ್ಟಿದ್ದೀರಾ? ಹಾಂ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಯಾಕಮ್ಮ ಯಾಕ? ಊಟ ನೀ ಮಾಡದೆ ಹೋಗಿದ್ದೇನ? ಅದಕ್ಕೆ ಹೇಳಿದ್ದೆ ನಿಂಗೆ. ಅಪ್ಪ ವಯ್ಯಾತಿದ್ರೆ ಯಾಕೆ ಅವಳು ಊಟ ಮಾಡಿಲ್ಲ ಹಂಗೆ ಹೋಗಿದ್ದಾಳ ಅಂತ. ನಾಂದೆ ಬಂದ್ಮೇಲೆ ತಿಂತ ಅಂತ ಇಷ್ಟು ಲೇಟ್ ಆಗ್ತಂದು ಗೊತ್ತಿಲ್ಲ, ನಿಂಗೆ ಊಟ ಇಟ್ಟೈತಿ. ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಬನ್ನಿ. ಚಿಗುರೋ ಮೀಸೆಗಾರ ಮನಸೇ ಕೋಮಲ, ಸಮೃದ್ಧಿ. ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ. It is for you, a compliment from your brother for the ensuing 30 years. ಶಂಭವಿ, ಅಣ್ಣಯ್ಯ ನೀನು ಸಂಬಳ ಬಂದ್ಮೇಲೆ ನಂಗೆ ಕೊಡಿಸು, ಸಂಬಳ ಬಂದ್ಮೇಲೆ ಕೊಡಿಸು ಅಂತ ಯಾವಾಗಲೂ ಅಂತಿದ್ದೆ. ಈಗೇನಾಯ್ತು? ಹ್ಞೂ If you use this neatly, how it is mature. ಅರಿ, ನಾನು ಬೇರೆದವ್ರದ್ದು ಇದೆಲ್ಲ ನೋಡಿದ್ದೆ, ನಮ್ಮನಿಗೆ ಬಂತಲ್ಲ ಲ್ಯಾಪ್ಟಾಪ್ ಇದ್ದಾನೆ ಇದೆ. ಅದೇ. ಸರಿ ಮಾಡೋದು ಇದ್ರೊಳಗೆ ಬರೀ ಶಾಂಭವಿ ಏನಿದೆ ಆತನು ಮಾಡ್ಕೊಡ್ತಾ ಇದ್ದ ನನ್ನ. ನೀವು ಊಟ ತೊಗೊಂಬರ್ಲಿ, ಏನೇನು ಶಾಂಭವಿ ಕೈ ತೊಗೋತಿ ಸ್ವಚ್ಛಂಗ ಇನ್ಸ್ಟಾಲ್ ಊಟ ಮಾಡಿ ಮುಂಚೆ. ಶಾಂಭವಿ ಏನಿದೆಲ್ಲ ಮೊಬೈಲ್ ಥರನ ಬಂದೈತ್ಲ ಎಲ್ಲ. ಇದ್ರಾಗ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ನೋಡಕ್ಕೆ ಟ್ಯಾಬ್ ಒಳಗೆ ಅಭ್ಯಾಸ ಅಷ್ಟೇ. ಓಕೆ ಬಂತಲ್ಲ. ನೋಡ್ಕೊಂಬಂದ್ರ ಎಲ್ಲರೂ. ನಿಮ್ಗೆ ಇಷ್ಟ ಆಯ್ತಲ್ಲ ವಿಡಿಯೋ? ಇಷ್ಟ ಆಗಿತ್ತಂದ್ರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ. ನೋಡಿ ಮತ್ತು ಏನು ಹೇಳಿದ್ದೀನಿ ನಾನು, ಈ ಕ್ಷಣ ನಮ್ದದ. ಎಂಜಾಯ್ ಮಾಡಿರಿ, ಖುಷಿಯಿಂದಿರ್ರಿ ಎಲ್ಲರೂ ಪ್ರೀತಿ.